ಎಲ್ಲರಿಗೂ ನಮಸ್ಕಾರ. ಫನ್ ಫುಡ್ M2 ಚಾನಲ್ಗೆ ಸ್ವಾಗತ. ಈ ದಿನ ನಾನು ಬಾಳೆಹಣ್ಣನ್ನು ಉಪಯೋಗಿಸ್ಕೊಂಡು ಚಪಾತಿನ ಮಾಡ್ತಾ ಇದ್ದೀನಿ. ಮನೇಲಿ ಏನಾದರೂ ಪೂಜೆ ಅಥವಾ ಫಂಕ್ಷನ್ ಇದ್ದಾಗ ಹೆಚ್ಚಾಗಿ ಬಾಳೆಹಣ್ಣು ಉಳಿದಿದ್ದಾಗ ಈ ರೀತಿಯಾಗಿ ಮಾಡ್ಬೋದು. ಬಾಳೆಹಣ್ಣಿನ ಚಪಾತಿ ತುಂಬ ಸಾಫ್ಟಾಗಿರುತ್ತೆ, ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಸರಿ ಹೊಂದುತ್ತೆ. ಬಾಳೆಹಣ್ಣಿನ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾನಿಲ್ಲಿ 2 ಹಣ್ಣಾಗಿರುವಂತಹ ಬಾಳೆಹಣ್ಣ ತಗೊಂಡಿದ್ದೀನಿ. ಅದನ್ನು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಬೌಲ್ಗೆ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತಗೊಂಡ್ರೆ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಚಪಾತಿ. ಹಣ್ಣಾಗಿರುವ ಬಾಳೆಹಣ್ಣನ್ನೇ ತಗೋಬೇಕು. ಕಟ್ ಮಾಡಿರುವಂತಹ ಬಾಳೆಹಣ್ಣಿಗೆ ನಾನಿಲ್ಲಿ ಒಂದು ಫೋರ್ಕ್ನ ತಗೊಂಡು ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಮ್ಯಾಶರಲ್ಲೂ ಸಹ ಮ್ಯಾಶ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿಗೆ ಹಾಕ್ಕೊಂಡು ಸಣ್ಣದಾಗಿ ರುಬ್ಕೋಬೋದು. ಮ್ಯಾಶ್ ಮಾಡಿರುವಂತಹ ಬಾಳೆಹಣ್ಣಿಗೆ 2 ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಇದಕ್ಕೆ 1 ಸ್ಪೂನ್ ಆಗುವಷ್ಟು ಜೀರಿಗೆ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದ್ರ ಜೊತೆಲಿ ಬೇಕಿದ್ರೆ ಬೆಲ್ಲ ಅಥವಾ ಸಕ್ಕರೆನೂ ಸಹ ಸೇರಿಸ್ಬೋದು. ಇದು ಎಕ್ಸ್ಟ್ರಾ ಸ್ವಲ್ಪ ಸಿಹಿ ಕೊಡುತ್ತೆ. ನಾನಿಲ್ಲಿ ಏನೂ ಸೇರಿಸಿಲ್ಲ, ಸಿಹಿ ಸ್ವಲ್ಪ ಕಡಿಮೆ ಇರಲಿ ಅಂತಲೇ ನಾನು ಎಕ್ಸ್ಟ್ರಾ ಏನೂ ಸೇರಿಸಿಲ್ಲ. ನೀಟಾಗಿ ನಾದ್ಕೊಂಡು ಕಲಿಸ್ಕೊಂಡಿದ್ದೀನಿ. ಮೇಲೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕಿ ಚೆನ್ನಾಗಿ ನಾದ್ಕೊಂಡು ಒಂದು ಪ್ಲೇಟನ್ನು ಮುಚ್ಚಿ 30 ನಿಮಿಷಗಳ ಕಾಲ ಚೆನ್ನಾಗಿ ಹಿಟ್ಟು ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಈ ರೀತಿಯಾಗಿ ಬಾಳೆಹಣ್ಣಿನಿಂದ ಮಾಡುವಂತಹ ಚಪಾತಿ ಏನಿದೆ, ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ರಿಗೂ ಇಷ್ಟ ಆಗುತ್ತೆ. A few minutes later 30 ನಿಮಿಷ ಆದಮೇಲೆ ನೋಡ್ತಾ ಇರ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಮಾಮೂಲಿ ಚಪಾತಿ ಯಾವ ರೀತಿ ಉದುತ್ತೀವೋ ಅದೇ ರೀತಿನೇ ಉದ್ಕೋಬೇಕಾಗುತ್ತೆ. ಚಪಾತಿ ಉದ್ದಾದ್ಮೇಲೆ ಕಾದಿರುವ ಹಂಚಿನ ಮೇಲೆ ಲಟ್ಟಿಸಿದ ಚಪಾತಿಯನ್ನು ಹಾಕಿ 2 ಕಡೆ ತುಪ್ಪ ಅಥವಾ ಎಣ್ಣೆನ ಹಚ್ಚಿ ಹೊಂಬಣ್ಣ ಬರೋವರೆಗೂ ಬೇಯಿಸ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಮಾಡಿರುವಂಥ ಚಪಾತಿ ತುಂಬ ಟೈಮ್ ತನಕನೂ ಮೃದುವಾಗಿ ಸಾಫ್ಟಾಗಿ ಇರುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕಳಿಸೋದ್ರಿಂದ ಅವ್ರಿಗೂ ತುಂಬ ಸಾಫ್ಟಾಗಿರುತ್ತೆ, ತುಂಬ ಇಷ್ಟಪಟ್ಟು ಸಹ ತಿಂತಾರೆ. ಹಾಗೆ ಹೊರಗಡೆ ಎಲ್ಲಾದರೂ ಟ್ರಿಪ್ ಹೋದಾಗ ಈ ಚಪಾತಿನ ಪ್ಯಾಕ್ ಮಾಡ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಚಪಾತಿಗೆ ಪೀನಟ್ ಬಟರ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಪೀನಟ್ ಬಟರು, ಸಕ್ಕರೆ ಅಥವಾ ಫ್ರೂಟ್ ಜಾಮು ಯಾವ್ದು ಬೇಕಾದರೂ ಈ ರೀತಿ ಸ್ಪ್ರೆಡ್ ಮಾಡಿ ಮಕ್ಕಳಿಗೆ ಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಈ ಚಪಾತಿ ಜೊತೆಲಿ ಕಾಂಬಿನೇಷನ್ ಆಗಿ ಕಾಯಿ ಚಟ್ನಿ ಆಗಿರ್ಬೋದು, ಯಾವುದೇ ರೀತಿಯ ಪಲ್ಯ ಆಗಿರ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ಮತ್ತೆ ಮತ್ತೆ ಖಂಡಿತ ಮಾಡ್ಕೊಳ್ತೀರಾ. ಈ ಒಂದು ಪುಟ್ಟ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೈಪ್ ಕೂಡ ಮಾಡಿ. ಥ್ಯಾಂಕ್ ಯು.